ದೀಪಾವಳಿ ಬಂತು ಅಂದರೆ ಎಲ್ಲರೂ ಏನಕ್ಕೆ ಖರ್ಚು ಮಾಡ್ತೀವಿ ಹೇಳಿ? ಪಟಾಕಿಗಳನ್ನ ಹೋಗಿ ತೊಗೊಂಬರ್ತೀವಿ, ಬಟ್ಟೆಗಳ್ಗಾಕ್ತೀವಿ ಮತ್ತು ಸ್ವೀಟ್ಸ್ಗಳ್ಗಾಕ್ತೀವಿ. ಆದರೆ ಯಾರೂ ಯೋಚನೆ ಮಾಡಿರಲ್ಲ ಫ್ಯೂಚರ್ ಬಗ್ಗೆ. ಸೊ ಏನಪ್ಪ ಇವಳು ಈ ಥರ ಹೇಳ್ತಾ ಇದ್ದಾಳೆ ಅಂತ ನೀವು ಅನ್ಕೋಬೋದು. ಸೊ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಈ ವಿಡಿಯೋ ಫುಲ್ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಬ್ಯೂಟಿಫುಲ್ ಆದ ಗೋಲ್ಡ್ ಇಯರಿಂಗ್ದು ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಸೊ ಹಾಗೆಯೇ ಇದೇ ವ್ಲಾಗ್ನಲ್ಲಿ ನಾನು ನಿನ್ನೆ ಒಂದು ಸಿಲ್ವರ್ದು ಕಾಯಿನ್ನ ತೊಗೊಂಬಂದೆ. ಸೊ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ, ಓಕೆನಾ? ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಗೋಲ್ಡ್ ಇಯರಿಂಗ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಸೊ ಎಲ್ಲನೂ ಏನು ಗೊತ್ತಾ, ಜಾಸ್ತಿ ಸ್ಟೋನ್ಸಲ್ಲೇ ಬಂದಿರೋದ್ರಿಂದ ತುಂಬಾ ಒಂಥರ ನೋಡೋದಕ್ಕೆ ಲುಕ್ ಆಗಿ ಕಾಣಿಸುತ್ತೆ. ಸೊ ಇದೆಲ್ಲ ಎಷ್ಟಪ್ಪ ಇರ್ಬೋದು ಅಂತ ನೀವು ಅಂದ್ಕೊಂಡ್ರೆ, ಒಂದು 4 ಗ್ರಾಮಿಂದ ಸ್ಟಾರ್ಟ್ ಆಗಿ ಒಂದು 8 ಗ್ರಾಮ್ವರೆಗೂ ಬರುವಂತಹ ಬ್ಯೂಟಿಫುಲ್ ಕಲೆಕ್ಷನ್ ಆಗಿದೆ. ಸೊ ಇವಾಗ ನೀವು ನೋಡಿದ್ರಲ್ಲ, ಅದೊಂದು 6 ಗ್ರಾಮಲ್ಲಿತ್ತು ಮತ್ತು ಇದೊಂದು 5.5 ಗ್ರಾಮ್ ಥರ ಬರುತ್ತೆ. ಏನು ಅಂದರೆ ಅದರಲ್ಲಿ ರೂಬಿ ಮತ್ತು ಜೇಡಾ ಇರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಮತ್ತು ಇದು ನೋಡಿ, ಜಸ್ಟ್ ನಿಮಗೆ 1 ಗ್ರಾಮ್ 900 ಮಿಲಿ ಅಂದರೆ 2 ಗ್ರಾಮಲ್ಲಿ ಸಿಗುತ್ತೆ. ಸೊ 5 ಗ್ರಾಮು, ಇದೊಂದು 7.5 ಗ್ರಾಮ್ ಆ ಥರ. ಸೊ ಈ ಒಂದು ಓಲೆ ನಿಮಗೆ ಒಂದು 3 ಗ್ರಾಮ್ಸು ಆ ಥರ ಬರುತ್ತೆ. 3 ಗ್ರಾಮು, 4 ಗ್ರಾಮು. ಇದು ನೋಡಿ, ಒಂದು 3 ಗ್ರಾಮ್ಸ್ನಲ್ಲಿ ಒಂದು ವೈಟ್ ಸ್ಟೋನಲ್ಲಿ ಬರುವಂತಹ ಒಂದು ಕಿವಿ ಓಲೆ. ಸೊ ಇದು ನೀವು ಪಾರ್ಟಿ ವೇರ್ ಥರನೂ ಯೂಸ್ ಮಾಡ್ಬೋದು. ಇದು ನೋಡಿ 3 ಗ್ರಾಮ್ಸ್ನಲ್ಲಿದೆ. ಸೊ ಆಲ್ಮೋಸ್ಟ್ ಇದರಲ್ಲಿ ಒಂದು 2 ಗ್ರಾಮು, 3 ಗ್ರಾಮು, 1 ಗ್ರಾಮು, ಅಂದರೆ 1 ಗ್ರಾಮಿಂದನೂ ಇದೆ ಇವ್ರ ಶಾಪಲ್ಲಿ. ಸೊ ಯಾವ ಶಾಪ್ ಅಂದರೆ ಪೂಜಾ ಜ್ಯುವೆಲರ್ಸ್ ಅಂತ. ಸೊ ಇದು ಒಂದು 7 ಗ್ರಾಮ್ಸಲ್ಲಿ ಬಂದಿದೆ, ಯಾಕೆಂದರೆ ಅದು ತುಂಬ ವೆಯ್ಟ್ ಆಗಿದೆ. ಕೆಲವರೆಲ್ಲ ಇದು ಡೈಲಿ ವೇರ್ಗೆ ಕೇಳ್ತಾರಲ್ಲ, ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು, ಜಾಸ್ತಿ ವೆಯ್ಟದು ಅನ್ನೋರಿಗೆ ಅದು. ಮತ್ತು ಇದು ನೋಡಿ, ಜಸ್ಟ್ ಒಂದು 5 ಗ್ರಾಮಲ್ಲಿದೆ. ನಮ್ಮಮ್ಮ ಅದು ತೋರಿಸಿದ್ನಲ್ಲ ಅದೇ ಥರ ಪ್ಯಾಟ್ರನ್ನು. ಅದು ಒಂದು 4 ಗ್ರಾಮಲ್ಲಿ ಇತ್ತಲ್ಲ, ಇದು ಒಂದು 5.5 ಗ್ರಾಮಲ್ಲಿದೆ. ಮತ್ತು ಈ ಒಂದು ಓಲೆ ನೋಡಿ 7 ಗ್ರಾಮ್ಸ್ ಆ ಥರ. ಸೊ ಎಲ್ಲನೂ ಅಷ್ಟೇ ಒಂಥರ ನೋಡೋದಕ್ಕೆ ಲುಕ್ ಆಗಿರುತ್ತೆ. ಅದರಲ್ಲಿ ಕೋರಲ್ದು ಇತ್ತು ನೋಡಿ, ಅದರಲ್ಲೊಂದು. ಮತ್ತು ಈ ಒಂದು ಇಯರಿಂಗ್ ನೋಡಿ, ಇದೊಂದು 8 ಗ್ರಾಮಲ್ಲಿ ಬರುತ್ತೆ. ಪಿಕಾಕ್ ಥರ ಬಂದಿದೆ, ಹೊಸ ಟೈಪ್. ಅದೊಂದು ಇಟ್ಕೊಂಡ್ರೆ ಸಾಕು. ಅದರಲ್ಲಿ ಗ್ರೀನು ಮತ್ತು ರೂಬಿ ವೈಟ್ ಇರೋದ್ರಿಂದ ಎಲ್ಲ ಥರ ಸ್ಯಾರೀಸ್ಗೆ, ಡ್ರೆಸ್ಗೆ ಮ್ಯಾಚ್ ಆಗುತ್ತೆ. ಮತ್ತು ಇದು ನೋಡಿ ಒಂದು 3 ಗ್ರಾಮ್ಸ್ನಲ್ಲಿದೆ. ಸೊ ಎಲ್ಲನೂ ಏನು ಅಂದರೆ ಒಂದು 3 ಗ್ರಾಮ್ಸು. ಮತ್ತು ಇದು ಮತ್ತು ಈ ದೀಪಾವಳಿನಲ್ಲಿ ನಾನು ಏನೋ ಒಂದು ತೊಗೊಂಡಿದ್ದೀನಿ ದೇವ್ರ ಹತ್ರ ಇಡೋದಕ್ಕೆ. ಅದೇನು ಅಂತ ಈ ವ್ಲಾಗ್ ಲಾಸ್ಟಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಫುಲ್ ವೀಡಿಯೋ ವಾಚ್ ಮಾಡಿ, ಓಕೆನಾ? ಸೊ ನಿಮಗೂ ಅದು ಯೂಸ್ಫುಲ್ ಟಿಪ್ಸೇ ಆಗುತ್ತೆ. ಸೊ ಯಾವ್ಯಾವ ಥರ ನಾವು ಇನ್ವೆಸ್ಟ್ ಮಾಡ್ಬೋದಪ್ಪ ಅಂತ, ಓಕೆನಾ? ಸೊ ಹಾಗೆ ನೋಡ್ಕೊಂಬನ್ನಿ ಎಲ್ಲನೂ. ಸೊ ಇದು ನೋಡಿ ಒಂದು 4 ಗ್ರಾಮಲ್ಲಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಇದು ಒಂದು 5 ಗ್ರಾಮ್ ಬರುತ್ತೆ. ಸೊ 5.25 ಗ್ರಾಮ್ ಅಂತಲೇ ಅಂದ್ಕೊಳ್ಳಿ. ಸೊ ಎಷ್ಟು ಜಾಸ್ತಿ ಆಗಿದೆ ಅಂದರೆ, ಇವತ್ತಿನ ಗೋಲ್ಡ್ ಪ್ರೈಸ್ ಆಲ್ಮೋಸ್ಟ್ ಒಂದು 12,000 ಹತ್ರ ಬಂದಿದೆ. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ಜಾಸ್ತಿ ಆಗುತ್ತೆ, ಇನ್ನೂ ಜಾಸ್ತಿ ಆಗ್ತಾನೆ ಇರುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಅದು ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡು ನಾನು ಹೇಳಿದ್ನಲ್ಲ, ನಾನು ತೊಗೊಂಡಾಗ 10,800 ಇತ್ತು. ಕಡಿಮೆ ಎಲ್ಲಾಗಿದೆ ಹೇಳಿ, ಇನ್ನು 12,000ಕ್ಕೆ ಜಂಪ್ ಹೊಡಿತು. ಸೊ ಜಾಸ್ತಿ ನೀವು ಗ್ರಾಮ್ಸ್ ಏನಾರ 30 ಗ್ರಾಮ್ 40 ಗ್ರಾಮ್ ತೊಗೋಬೇಕು ಅಂದ್ಕೊಂಡು ಕಡಿಮೆ ಆಗುತ್ತೆ ಅಂತ ಕಾಯ್ತಾ ಕೂತಿದ್ರೆ ಅದು ಇನ್ನೂ ಜಾಸ್ತಿ ಆದಾಗ ತೊಗೊಳೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇವಾಗಿಂದನೇ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಓಕೆನಾ? ಸೊ ಇದೆಲ್ಲ ನೋಡಿ, ಸ್ಟಡ್ ಇಯರಿಂಗ್ಸ್ದು ತೋರಿಸಿದ್ದೀನಿ ಮತ್ತು ಹ್ಯಾಂಗಿಂಗ್ಸ್ ಥರದ್ದು ತೋರಿಸಿದ್ದೀನಿ. ಸೊ ಎಲ್ಲರಿಗೂ ಯೂಸ್ ಆಗುವಂತಹ ಬ್ಯೂಟಿಫುಲ್ ಇಯರಿಂಗ್ಸು, ಅಂದರೆ ಯಂಗ್ಸ್ಟರ್ಸಿಂದ ಹಿಡಿದು ಎಲ್ಲರಿಗೂ ಯೂಸ್ ಆಗುತ್ತೆ. ಮತ್ತು ನಾನು ಯಾವುದು ತೊಗೊಂಡೆ ದೀಪಾವಳಿಗೆ ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ. ಸೊ ಫುಲ್ ವೀಡಿಯೋ ವಾಚ್ ಮಾಡಿ, ಓಕೆನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವಿಶ್ ಯು ಹ್ಯಾಪಿ ದಿವಾಲಿ, ವಿಶ್ ಯು ಹ್ಯಾಪಿ ದೀಪಾವಳಿ, ಓಕೆನಾ? ಸೊ ಈ ದೀಪಾವಳಿನಲ್ಲಿ ನಾನು ನಿನ್ನೆ ಹೋಗ್ಬಿಟ್ಟು, ಅಂದರೆ ನರಕ ಚತುರ್ದಶಿ ಇತ್ತಲ್ಲ, ಸೊ ನಾನೇನು ಮಾಡಿದೆ ಅಂದರೆ ಬೆಳಗ್ಗೆ ಹೋಗ್ಬಿಟ್ಟು ಒಂದು ಸಿಲ್ವರ್ ಕಾಯಿನ್ನ ತೊಗೊಂಬಂದೆ. ನಾನು ನಿಮ್ಗೆ ಹೇಳ್ತಾ ಇದ್ದೆಲ್ಲ, ಸಿಲ್ವರ್ ಕಾಯಿನ್ನ ದೇವ್ರ ಮುಂದೆ ಇಟ್ಟರೆ ತುಂಬ ಒಳ್ಳೆಯದು ಅಂತ. ಸೊ ಅದಕ್ಕೇ ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು, ಸಿಲ್ವರ್ ಕಾಯಿನ್ ಎಷ್ಟು ರೇಟ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅದಕ್ಕೇ ಹೇಳೋದು, ಸಿಲ್ವರ್ಗೆ ನೀವು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಏನಾಗುತ್ತೆ ಗೊತ್ತಾ, ಗೋಲ್ಡ್ದು ಪ್ರೈಸು ತುಂಬ ಜಾಸ್ತಿ ಇದೆ. ಇವಾಗ ನೀವು 1 ಗ್ರಾಮ್ ತೊಗೋಬೇಕು ಅಂದರೆ ಆಲ್ಮೋಸ್ಟ್ 12,000 ಅಂದ್ಕೊಳ್ಳಿ. 11,990 ರೂಪಾಯಿ ಆಗಿದೆ, ಓಕೆನಾ? ಇವತ್ತಿನ ರೇಟ್ ಪ್ರಕಾರ. ಸೊ ನೀವು 1 ಗ್ರಾಮ್ ತೊಗೋಬೇಕು ಅಂದರೆ ಆಲ್ಮೋಸ್ಟ್ ನೀವು 12,500 ಕೈಲಿ ಇಟ್ಕೊಂಡಿರಬೇಕು. ಅಕಸ್ಮಾತ್ ನಿಮ್ಗೆ ಅಷ್ಟೊಂದು ನಾವು ಅಫೋರ್ಡ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋರು ಬೆಟರ್ ಈ ಥರ ಮಾಡಿ, ತಿಂಗಳು ಒಂದೊಂದು ಈ ಥರ ಸಿಲ್ವರ್ ಕಾಯಿನ್ನ ತೆಗೆದಿಟ್ಕೊಳ್ಳಿ. ನಾನು ತೋರಿಸ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ. ಸೊ ನಿನ್ನೆ ಹೋಗಿ ನಾನು ತೊಗೊಂಬಂದೆ. ಸೊ ಇದೇನು ಅಂದರೆ 999, ಓಕೆನಾ? ಹಾಲ್ಮಾರ್ಕ್ ಇರುತ್ತೆ. ಸೊ 999 ಸಿಲ್ವರ್ ಕಾಯಿನ್ ತೊಗೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ ನೀವು ಎಷ್ಟು ಕೊಡೋಕೆ ಹೋದಾಗೂ ಅದೇ ಪ್ರೈಸ್ಗೆ ತೊಗೋತಾರೆ. ಅದೇ ಪ್ರೈಸ್ ಅಂದರೆ ನೀವು ಇಮ್ಯಾಜಿನ್ ಮಾಡಿ,
ಇವಾಗ ನಾನು ತೊಗೊಂಡಾಗ ನೆನೆ 178 ರೂಪಾಯಿ 1 ಗ್ರಾಮ್ಗೆ. ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ವೇಸ್ಟೇಜು ಇದು ಅಂದರೆ ಇದು ಪ್ಯೂರ್ ಇರುತ್ತಲ್ಲ, ತುಂಬ ಪ್ಯೂರ್ ಇರೋದ್ರಿಂದ 999 ಇರೋದ್ರಿಂದ ಸೊ ನನಗೆ 5 ಗ್ರಾಮ್ಗೆ ಒಂದು 1000 ರುಪೀಸ್ ಥರ ಅವ್ರು ಹಾಕ್ಕೊಂಡ್ರು. ಓಕೆನಾ, 1,000 ರೂಪಾಯಿಗೆ 5 ಗ್ರಾಮ್ ಅಷ್ಟು ನಿಮಗೆ ಇದು ಬೆಳ್ಳಿ ಕಾಯಿನ್ ಸಿಗುತ್ತೆ. ಸೊ ನೋಡಿ ಈ ಥರ ಇದೆ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ತೋರಿಸೋಣ ಅನ್ನಿಸ್ತು ನಿಮಗೆ, ಬಿಕಾಸ್ ನಿಮಗೂ ಯೂಸ್ಫುಲ್ ಕಂಟೆಂಟ್ ಆಗಲಿ, ನೀವು ಹೋಗಿ ತೊಗೋಬೋದಲ್ವ. ಕೆಲವ್ರಿಗೆ ಗೊತ್ತಿರಲ್ಲ ಅಂದರೆ ಸಿಲ್ವರ್ ಕಾಯಿನ್ ಎಷ್ಟಾಗುತ್ತಪ್ಪ ಏನು ಅಂತ. ಕೆಲವ್ರಿಗೆ ಹೋಗೋಕ್ಕೂ ಶೈ ಪಡೋರು ಇರ್ತಾರೆ, ಗೋಲ್ಡ್ ಶಾಪ್ಗೆ ಹೋಗಿ ಸುಮ್ಮನೆ ಎಲ್ಲ ಹಾಗೆ ತೋರಿಸೋದು ಇಲ್ಲ ಅವರು. ಓಕೆನಾ, ಸೊ ಯಾರು ಹಾಗೆ ತೋರಿಸಲ್ಲ, ಪರಿಚಯ ಇದ್ದರೆ ಮಾತ್ರ ತೋರಿಸ್ತಾರೆ. ಸೊ ಆವಾಗ ನಿಮಗೆ ಒಂದು ಐಡಿಯಾ ಸಿಗಲಿ ಎಷ್ಟಾಗ್ಬೋದು ಅನ್ನೋದು ಹೇಳ್ತಾ ಇರೋದು. ಸೊ 5 ಗ್ರಾಮ್ಗೆ 1,000 ರೂಪಾಯಿ ಆಯಿತು. ಓಕೆನಾ, ಸೊ ನೋಡಿ ಈ ಥರ ಇರುತ್ತೆ ಬೆಳ್ಳಿದು ಕಾಯಿನು. ಬೆಟರ್ ನಾನು ಹೇಳ್ತಾ ಇದ್ನಲ್ಲ ನಿಮಗೆ, ಸೇವಿಂಗ್ಸ್ ಮಾಡಿ ಈ ಥರದಕ್ಕೆ ಇನ್ವೆಸ್ಟ್ ಮಾಡಿ ಅಂತ. ಯಾಕೆಂದರೆ ಗೋಲ್ಡ್ದು ಪ್ರೈಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಎಲ್ಲರಿಗೂ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಓಕೆನಾ, ಸೊ ಎಲ್ಲರಿಗೂ ಯೂಸ್ ಆಗಲಿ ಅಂದ್ಬಿಟ್ಟು ಹೇಳ್ತಾ ಇರೋದು. ಸೊ ನೀವೇನು ಮಾಡ್ಬೋದು ಅಂದರೆ ಈ ಥರ ಒಂದು ಸಿಲ್ವರ್ ಕಾಯಿನ್ನ ತೆಗೆದಿಟ್ಕೋಬೋದು. ಸಿಲ್ವರ್ ಕಾಯಿನ್ ಅಂದರೆ ಏನು ಅಂದರೆ 5 ಗ್ರಾಮ್, ನಾನು ಅದಕ್ಕೆ ಹೇಳೋದು 5 ಗ್ರಾಮ್ಗೆ ಎಷ್ಟಾಯಿತು 1,000, 10 ಗ್ರಾಮ್ಗೆ ಎಷ್ಟಾಯಿತು 2,000. ಓಕೆನಾ, ಸೊ ನಾನು ನಿಮಗೆ ಲಾಸ್ಟ್ ಒಂದು ಯಾವುದೋ ವೀಡಿಯೋದಲ್ಲಿ ಹೇಳಿದ್ದಲ್ಲ 1,500, 1,600 10 ಗ್ರಾಮ್ಗಾಗುತ್ತೆ ಅಂತ. ಎಷ್ಟು ಜಾಸ್ತಿ ಆಗ್ತಾಯಿದೆ ಇದರಲ್ಲಿ ನೋಡಿ, ಆಲ್ರೆಡಿ ಜಾಸ್ತಿ ಆಗ್ತಾ ಇದೆ. ಸೊ 1 ಗ್ರಾಮ್ಗೆ ಅಕಸ್ಮಾತು ಇಮ್ಯಾಜಿನ್ ಮಾಡಿ, ಇವಾಗಲೇ ಎಷ್ಟಿದೆ ಅಲ್ವಾ. ಸೊ ನಿಮಗೆ 5 ಗ್ರಾಮ್ಗೆ 1,000 ತೊಗೊಂಡಿರೋರು 1 ಗ್ರಾಮ್ಗೆ 1,000 ಆಗೋದ್ರಲ್ಲಿ ಆಶ್ಚರ್ಯ ಪಡಬೇಕಾಗಿರೋದು ಏನಿಲ್ಲ ಅಲ್ವಾ. ಸೊ ಅದಕ್ಕೆ ಇವಾಗಲೂ ಕಾಲ ಮಿಂಚಿಲ್ಲ, ನೀವು ಇವಾಗಿಂದನೇ ಸ್ಟಾರ್ಟ್ ಮಾಡಿ. ಸೊ ನೋಡಿ, ನಾನು ನಂದು ಲಾಸ್ಟ್ ಇದರಲ್ಲಿ ತೋರಿಸಿದ್ನಲ್ಲ, ನಂದು ಒಂದು ಬಿಸ್ಕೆಟ್ ಥರ ಇದೆ 100 ಗ್ರಾಮ್ಸ್ದು ಸಿಲ್ವರ್ ಕಾಯಿನು. ಸೊ ಈ ಥರನೂ ನೀವು ಅಫೋರ್ಡ್ ಮಾಡ್ಬೋದು. ತಿಂಗಳು ಒಂದೊಂದು 5 ಗ್ರಾಮು 1,000 ಥರ ಇನ್ವೆಸ್ಟ್ ಮಾಡಿ. ಸೊ ಈ ಥರ ಒಂದು ಅಕಸ್ಮಾತ್ ನಿಮಗೆ 1 ತಿಂಗಳಲ್ಲಿ ಅಷ್ಟೊಂದು ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ ಅಂದರೆ ನೀವೇನು ಮಾಡ್ಬೋದು ಅಂದರೆ 2 ತಿಂಗಳು, 1 ತಿಂಗಳು 500 ರೂಪಾಯಿ ಕಲೆಕ್ಟ್ ಮಾಡಿ, ಇನ್ನೊಂದು ತಿಂಗಳು 500. ಸೊ 2 ತಿಂಗಳಲ್ಲಿ 1,000 ಆಗಿರುತ್ತೆ. ಸೊ 5 ಗ್ರಾಮ್ದು ಸಿಲ್ವರ್ ಕಾಯಿನ್ನ ತೊಗೊಂಬಂದು ಇಟ್ಕೊಳ್ಳಿ. ಇದು ಎಷ್ಟು ಯೂಸ್ಫುಲ್ ಅಂದರೆ ಫ್ರೆಂಡ್ಸ್, ನೀವೇನಾರು ಅಕಸ್ಮಾತ್ ಏನಾರು ಗೋಲ್ಡ್ದು ಏನಾರು ತೊಗೋಬೇಕು ಅಂದ್ಕೊಳ್ಳಿ, ಮುಂದೆ ನಾನು ಹೇಳೋದು ಫ್ಯೂಚರಲ್ಲಿ ಏನಾರು ಗೋಲ್ಡ್ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಈ ಥರ ಒಂದು ಸ್ವಲ್ಪ ಕಾಯಿನ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಒಂದು ಇದೆಷ್ಟಿದೆ 5 ಗ್ರಾಮ್ ಅಂದ್ಕೊಳ್ಳಿ, ಒಂದು 50 ಗ್ರಾಮು 100 ಗ್ರಾಮು ಕಲೆಕ್ಟ್ ಮಾಡಿದರೆ ಅದರಲ್ಲೂ ದುಡ್ಡು ಸಿಗುತ್ತೆ. ಸೇಮ್ ಪ್ರೈಸ್ಗೆ ಹಾಕೋತಾರೆ 999. ಸೊ ಆವಾಗ ನಿಮಗೆ ಅಷ್ಟೊಂದು ಬರ್ಡನ್ ಆಗಲ್ಲ. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಬೆಳ್ಳಿ ಪ್ರೈಸ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ, ಕಡಿಮೆ ಆಗಲ್ಲ ಅದನ್ನು. ಸೊ ನೀವು ಅದು ತೊಗೊಳ್ಳುವಾಗ ನಿಮಗೆ ಅದು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಬೇಕಾರೆ, ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತಿರೋ ದುಡ್ಡು ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ಹಾಗೆ ನೀವು ದುಡ್ಡು ಕಲೆಕ್ಟ್ ಮಾಡೋದಕ್ಕೂ ಈ ಥರ ಒಂದು ಸಿಲ್ವರ್ ಕಾಯಿನೋ ಇಲ್ಲ ಗೋಲ್ಡ್ ಕಾಯಿನೋ ತೊಗೊಂಡು ಇಟ್ಕೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ದುಡ್ಡು ಹಾಗೇ ಇರುತ್ತೆ ಒಂದು ಜಾಗದಲ್ಲಿ, ಬಟ್ ಈ ಥರದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಇದು ಜಾಸ್ತಿ ಆಗ್ತಾ ಇರುತ್ತಲ್ವ, ಆವಾಗ ನಿಮಗೆ ಪ್ರಾಫಿಟ್ ಆಗಿರುತ್ತೆ. ಸೊ ಇದು ಬೆನಿಫಿಷಿಯಲ್ ವಿಡಿಯೋ ಆಗಲಿ ಅಂದ್ಬಿಟ್ಟು ಈ ಒಂದು ವ್ಲಾಗ್ ಮಾಡ್ತಾ ಇರೋದು ನಾನು. ಸೊ ಆ ಥರ ಫ್ರೆಂಡ್ಸ್. ಓಕೆನಾ, ಸೊ ನೋಡಿ ಈ ಥರ ಒಂದು ಕಾಯಿನು 5 ಗ್ರಾಮಲ್ಲಿ 1,000 ರೂಪಾಯಿ ಆಗುತ್ತೆ. ಇವಾಗಿನ ಪ್ರೈಸಲ್ಲಿ 178 ರೂಪಾಯಿ ಇದೆ ಇವತ್ತಿನ ಒಂದು ಸಿಲ್ವರ್ ಪ್ರೈಸು. ಸೊ ಅದಕ್ಕೋಸ್ಕರ ಅದಕ್ಕೆ ಹೇಳೋದು ಏನು ಗೊತ್ತಾ, ಮುಂಚೆ ಎಲ್ಲ ನಿಮಗೆ ಎಷ್ಟು ಕಡಿಮೆಗೆ ಸಿಗ್ತಿತ್ತು ಅಂದರೆ ನನಗೆ ಗೊತ್ತು, ಒಂದು 100 ರೂಪಾಯಿ 150 ರೂಪಾಯಿಗೆ ಈ ಥರ ಒಂದು ಕಾಯಿನ್ ಸಿಕ್ಬಿಡೋದು. ನಾವು ಫೆಸ್ಟಿವಲ್ಸ್ಗೆ ತೊಗೋತಾ ಇದ್ವಿ, ಮತ್ತು ಯಾರಿಗಾರ ಗಿಫ್ಟ್ ಕೊಡಬೇಕು ಅಂದ್ರೂ ಈ ಥರ ಒಂದು ಬೆಳ್ಳಿ ನಾಣ್ಯನ ತೊಗೋತಾಯಿದ್ವಿ. ಇವಾಗ ಬೆಳ್ಳಿ ನಾಣ್ಯ ತೊಗೋಬೇಕು ಅಂದರೆ ಎಷ್ಟು ಕಾಸ್ಟ್ಲಿ ಆಗಿದೆ ನೋಡಿ, 1,000 ರೂಪಾಯಿ ಆಗುತ್ತೆ 5 ಗ್ರಾಮ್ಗೆ ಅಷ್ಟೇ. ಸೊ ಇಮ್ಯಾಜಿನ್ ಮಾಡಿ ಎಷ್ಟು ದಿನೇ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಅದಕ್ಕೋಸ್ಕರ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಆದಷ್ಟು ನೀವು ಮನಿನ ಸೇವ್ ಮಾಡ್ತಾಯಿರಿ. ತಿಂಗಳು ಎಷ್ಟಾಗುತ್ತೋ ನಿಮ್ಮ ಕೈಲಿ ಸಾಧ್ಯ ಆಗುತ್ತೋ ಅಷ್ಟನ್ನು, ನಾನು ಹೇಳಿದ್ನಲ್ಲ ಒಂದು ಸಂಕಲ್ಪ ಪರ್ಸ್ ಥರ ಮಾಡ್ಕೊಳ್ಳಿ. ಅದರಲ್ಲಿ ಏನು ಅಂದರೆ ನೀವು ಹರಕೆ ಮಾಡ್ದಂಗೆ. ಓಕೆನಾ, ಏನಾರ ದೇವ್ರಿಗೆ ಇದು ಮಾಡಿಕೊಂಡು ನಾನು 1 ವರ್ಷ ಆದರೂ ತೆಗಿಯಲ್ಲ ಅಥವಾ 2 ಇಯರ್ಸ್ ಆದರೂ ತೆಗಿಯಲ್ಲ, ಆ ಥರ ಏನಾರ ಒಂದು ಹರಕೆ ಥರ ಮಾಡಿಕೊಂಡು ಸಂಕಲ್ಪ ಪರ್ಸ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ ದೇವರು. ಸೊ ಆ ಥರ ಮಾಡಿಕೊಂಡು ನೀವು ಅದಕ್ಕೆ ಕಲೆಕ್ಟ್ ಮಾಡ್ಕೊಳ್ತಾ ಬನ್ನಿ. ನಾನು ಹೇಳಿದ್ನಲ್ಲ, 1 ತಿಂಗಳು ಅಕಸ್ಮಾತ್ ನಿಮಗೆ ದುಡ್ಡು ಅಷ್ಟೊಂದು ನಮಗೆ ಕಲೆಕ್ಟ್ ಆಗಲ್ಲ ಅಂದರೆ ತೆಗೆದುಬಿಡ್ತಾ ಇರ್ತೀವಿ ಅಂದರೆ ಬೆಸ್ಟ್ ಉಪಾಯ ಈ ಥರ ಟ್ರಿಕ್ಕು. ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂದರೆ ಈ ಥರ ಕಾಯಿನ್ಸ್ ಥರ ತೊಗೊಂಬಂದು ಇಟ್ಕೊಳ್ಳಿ. ಅಟ್ಲೀಸ್ಟ್ ನಿಮಗೆ ಒಂದು ಸೇವಿಂಗ್ಸ್ ಥರನೇ ಇರುತ್ತೆ ಇದು. ಓಕೆನಾ, ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.